ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತನು ಯಶು ಬ್ಲಾಗ್ಸ್. ಇವತ್ತು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಏನು ಶಾಪಿಂಗ್ ಮಾಡ್ತೀವಿ, ಏನಕ್ಕೆ ಶಾಪಿಂಗ್ ಮಾಡ್ತೀವಿ, ಈ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಹೊರಟ್ವಿ ನಾವು ಶಾಪಿಂಗ್ಗೆ. ನಾನು, ನಮ್ಮ ಅಣ್ಣ, ನಮ್ಮ ಮಮ್ಮಿ, ಚಿಕ್ಕಮ್ಮ ಮತ್ತೆ ನಮ್ಮ ಜ್ಯೋತಿ ಅಮ್ಮ ಅಂತ ಇಷ್ಟು ಜನ ಶಾಪಿಂಗ್ ಹೊರಟ್ವಿ. ಫಸ್ಟ್ ನಾವು ಶಾಪ್ ಮಾಡಕ್ ಹೋಗ್ತಾ ಇರೋದು ಸ್ಯಾರಿ. ಇಲ್ಲೇ ಆರ್ ಫೆಸಿಲಿಟಿ ಅಲ್ಲಿ ಸಿದ್ಧಿ ಸಿಲ್ಕ್ಸ್ ಅಂತ ಅಲ್ಲಿಗೆ ಹೋದ್ವಿ. ಸುಮ್ಮನೆ ನಗದು ಅಷ್ಟೇ, ಅಷ್ಟೇ ನಗದು. ಆಕ್ಚುಲಿ ಸ್ಯಾರಿ ಶಾಪಿಂಗ್ ಮಾಡಕ್ ಬಂದಿರೋ ಕಾರಣ ಬಂದು ಗೌರಿ ಹಬ್ಬಕ್ಕೆ ಆ್ಯಂಡ್ ನನಗೆ 5th ಮಂತ್ ಪ್ರೆಗ್ನೆನ್ಸಿದು ಮಡ್ಲು ತುಂಬ ಶಾಸ್ತ್ರ ಅಂತ ಮಮ್ಮಿ ಮನೆ ಕಡೆಯಿಂದ ಮಾಡ್ತಾರೆ. ಅದಕ್ಕೋಸ್ಕರ ಎರಡಕ್ಕೂ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದ್ವಿ. ಆಕ್ಚುಲಿ ಸ್ಯಾರಿ ಇಲ್ಲಿ ನಾನು ಒಬ್ಳೆ ತಗೊಂಡಿದ್ದು. ಬೇರೆದೆಲ್ಲ ಶಾಪಿಂಗು ನಾವು ಬೇರೆ ಅಂಗಡಿಲಿ ಮಾಡಿದ್ವಿ. ಅದನ್ನು ಮುಂದೆ ಹೋಗ್ತಾ ವ್ಲಾಗಲ್ಲಿ ಗೊತ್ತಾಗತ್ತೆ ನಿಮಗೆ. ಈ ಸಕಾಲ ಇದು ಯಾರ್ದು ಲಕ್ಸುರಿ ಆಗಿರ್ಬೇಕು ನಮಗೆ. ಇದು ಜಾತ್ರೆ ಇವರು ಜಾತ್ರೆ ಸೀರೆ ನೋಡಿಲ್ಲ ರೇಷ ಅದು ಹಾಕಿರೋದು. ಅಮ್ಮ ಹಂಗೆ ಒಂದು ಈ ತರದ್ರಲ್ಲಿ ನೋಡ್ತೀನಿ ಅಂದ್ರೆ ನೋಡಿ ಇದು ಚೆನ್ನಾಗಿದೆ. ಈ ಶಾಪಲ್ಲಿ ನಾನು ಒಬ್ಬಳೇ ತೊಗೊಂಡಿದ್ದು ಸ್ಯಾರಿ. ನೆಕ್ಸ್ಟ್ ನಾವು ಬಂದಿದ್ದು ಶ್ರೀ ಭಾಗ್ಯಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ. ಇಲ್ಲಿ ಯಾಕೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಅತ್ತೆ ಮನೆ ಸೈಡು 5th ಮಂತ್ಗೆ ಪ್ರೆಗ್ನೆಂಟ್ ಇರೋರಿಗೆ ಕಾಲುಂಗ್ರ ಚೇಂಜ್ ಮಾಡಬೇಕಂತ ಶಾಸ್ತ್ರ ಇದೆ ಅಂತ ಹೇಳಿದರು. ಸೊ ಇಲ್ಲಿ ನಮ್ಮ ಮಮ್ಮಿ ಕಾಲುಂಗ್ರ ಕೊಡ್ಸಕ್ಕಂತ ಕರ್ಕೊಂಡು ಬಂದಿದ್ರು. ಒಂದು ಸ್ವಲ್ಪ ಇದಾಗುತ್ತೆ. ನಮ್ಮವೆಲ್ಲ ಹಂಗಾಗಿಲ್ಲ. ಇದು ನೋಡಿ ಮಮ್ಮಿ, ತಪ್ಪು ಇದೆ. ಇದು ನಿಂದೆಲ್ಲ ಎರಡು ಇನ್ನೆರಡೆಲ್ಲ ಇದೇ ತೊಗೊಂಡಿದ್ದಾಳೆ ಮತ್ತೆ ಈಗ ಕಪ್ಪಾಗಿಲ್ವಲ್ಲ, ಮದುವೆಗೆ ತಗೊಂಡು ಕೇಳ್ತಾ ಇದ್ದೀನಿ. ಏನು ಪದ್ಧತಿ ಕೇಳೋದು ಅಷ್ಟೇ. ಸೋಪ್ ನೀರು ಹಾಕಿದ್ರೆ ಹಿಂದೆ ಹೋಗುತ್ತೆ. ಅವ್ರು ತೂಕ ಹಾಕ್ಕೊಡ್ತಾರೆ, ನಿಂತ್ಕೊಡು ಇನ್ನೆರಡು. ಸಣ್ಣ ಇತ್ತು ಮೊಸರು ದಪ್ಪ ಇದೆಯಲ್ಲ
ಟೈಟ್ ಆಗ್ತದೆ, ಆಮೇಲೆ ಲೂಸ್ ಆಗ್ತವೆ. ಇಷ್ಟೇ ಇರಲಿ ಆಮೇಲೆ ತಗೋಬೋದಿತ್ತಲ್ಲ ನೀವು. ಇಲ್ಲ, ಈಗ 5 ತಿಂಗಳಲ್ಲಿ ಅಮ್ಮನ ಮನೆಯವರು ಹೊಸ್ದಾಗಿ ಹಾಕಿರ್ತೀವಲ್ಲ ಮದುವೆಯಲ್ಲಿ, ಮತ್ತೀಗ ಅದನ್ನ ಚೇಂಜ್ ಮಾಡಿ 5 ತಿಂಗಳಲ್ಲಿ ಕೊಡ್ಸೋದು. ಈಗ 5 ತಿಂಗಳೊಳಗೆ ಅವ್ರ ಶಾಸ್ತ್ರ ಅತ್ತೆ ಮನೆ ಕಡೆ ಇವಾಗಲೇ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕರ್ಕೊಂಬಂದು ಕೊಡಿಸ್ತಾ ಇರೋದು. ಶಾಸ್ತ್ರ ಇವಳು ಒಡವೆ ಎಲ್ಲ ಇಲ್ಲೇ ಕೊಡ್ಸಿದ್ ನಾವು ಮದುವೆಗೆ. ಶಾಸ್ತ್ರನ ಇದು ಶಾಸ್ತ್ರ ನನಗೆಲ್ಲ ಕೊಟ್ಟಲ್ಲ ನೀನು. ನಮ್ಗೆಲ್ಲ ಇಲ್ಲ, ನಮ್ಗೆ ಇಲ್ಲ ಅಂತ ಹೇಳ್ತೀರ. ಇವ್ರ ಮನೆ ಕಡೆ ನೆಕ್ಸ್ಟ್ ಬಾಲಾಜಿ ಸಿಲ್ಕ್ಸಿಗೆ ಬಂದಿದ್ವಿ. ಇಲ್ಲೇ ಬರೋದು, ಆಮೇಲೆ ಇವಾಗ ಹೇಳಿದ್ದೀನಿ ಒಂದ್ ಸ್ವಲ್ಪ ನೋಡಿ ಕೊಡಿ. ನೋಡ್ಕೊಂಡೇ ಕೊಡ್ತಾರೆ. ರೇಟ್ ಹೆಂಗು ಮೆರೂನ್ ಬೇಕು ಅಂದಲ್ಲ ನಮ್ಮನೆ, ಮೆರೂನ್ ಅಲ್ಲಿ ಅದು ಕಲರ್ ಬಂದೈತೆ ನೋಡು ಅಂತ ನಾನು ಹೇಳ್ತಿರೋದು. ನೋಡು ಬ್ಲೌಸ್ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಅದೇ ಕ್ಯಾಲ್ಕುಲೇಟ್ ಬಿಲ್ಲಲ್ಲಿ ಟೋಟಲ್ ಅಮೌಂಟ್ ಬರುತ್ತೆ ಫಸ್ಟ್, ಆಮೇಲೆ ಡಿಸ್ಕೌಂಟ್ ರೇಟ್ ಬರೋದು. ಅರ್ಥ ಇದೆ ಕ್ಯಾಶ್ ಇತ್ತು 9 ತಿಂಗಳು ಕೊಡ್ಸೋದ ನೀವು ಮಾಡ್ಬೇಕು, ಅವೆಲ್ಲ ಮಾಡ್ಬೇಕಾ? ಇಲ್ಲ, ಅರ್ಶ ಅನ್ಕೊಂಡು ಕಾಲಿಂದ ಅದು ನಿನ್ನೆ ಕೊಟ್ಟು ಕಳ್ಸೋದು ಅಂತ ಅವ್ರಿಗೆಲ್ಲ ಮಾಡಿಲ್ಲ. ಆ ಥರ ಇಲ್ಲ, ಮನೆಯದು ತವ್ರ ಮನೆಯದು ಮಾಡಿ ಕಳ್ಸೋದು. ಕಾಲು ಕೊಡಿಸ್ಬೇಕು ಅವ್ರ ಅತ್ತೆ ಮನೆ ಕಡೆ ಅವ್ರು ಕೊಡಿಸ್ಬೇಕಂತ ಮಾ ಕ್ಯಾಶು ಅಲ್ಲ ನೀವು ಕೇಳೋ ಮುಂಚೆ ಎಲ್ಲ ಕೊಡ್ತೀವಿ. ಬೇರೆ ತರದ್ರಲ್ಲಿ ಇಟ್ಟಿದ್ದೀನಿ. ಹಸಿರು ಗಾಜು ಬಳೆಯ ತೊಡಿಸಿ ಹಾಡಿ ಹಸಿಯ ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ತಂಗಿ ನಿನ್ನ ಕಣ್ಣಲೊಂದು ಪುಟ್ಟ ಕನಸಿದೆ, ಆ ಕನಸಿಗಾಗಿ ತವರು ಕಾದಿದೆ. ನೀನು ಆಡಿ ಬೆಳೆದಂತ ತೊಟ್ಟಿಲಿಲ್ಲಿದೆ, ತೊಟ್ಟಿಲಿಲ್ಲಿದೆ. ನಿನ್ನ ಮಗುವ ನಗುವಿನಾಟ ನೋಡೆ ಕಾದಿದೆ, ನೋಡೆ ಕಾದಿದೆ. ಎಲ್ಲ ಜನುಮದಲ್ಲಿಯೂ ನನ್ನ ತಂಗಿಯಾಗು ನೀ. ಈ ತವರು ಬೆಳಗಲು ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ.
ಚಿಂತಿರಲಿ ಅವರೇ ಬೆಚ್ಚಗೆ ಅವರೇ ಮಿಚ್ಚುಗೆ ಮೊದಲ ಹೆರಿಗೆಗೆ ಸೀತಾಫಲ ಈ ನಾರಿ ಫಲ ಸೋಕು ಮೆಲ್ಲಗೆ ಇಂಥ ಕಂದನ ತಾರೆ ಮಡಿಲಿಗೆ ನೀನು ಅತ್ತು ಕುಡಿದ ಬೆಳ್ಳಿ ಒಳ್ಳೆ ಇಲ್ಲಿದೆ ಒಳ್ಳೆ ಇಲ್ಲಿದೆ ನಿನ್ನ ಮಗುವ ಹಸಿವಿನಳುವ ಕೇಳೆ ಕಾದಿದೆ ಕೇಳೆ ಕಾದಿದೆ ಎಲ್ಲ ಜನುಮದಲ್ಲಿಯೂ ನನ್ನ ತಂಗಿಯಾಗು ನೀ ಈ ತವರು ಬೆಳಗಲು ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ ಆ ನಗುವಿಗಾಗಿ ತವರು ಕಾದಿದೆ ಸೊಂಟಕ್ಕೆ ಬೆಳ್ಳಿ ದಾರದ ಬಳ್ಳಿ ಮಾವ ನೀಡುವ ಹಾಲಿನ ಕಳ್ಗ ಹಾಲಿನ ಗೆಜ್ಜೆ ಮುಯಿ ಮಾಡುವ ಶಿರದ ಮ್ಯಾಲೆ ನಿನ್ನ ತೊಟ್ಟಿಲ ಹೊತ್ತು ತಂದು ಕೊಡುವ